ದರ್ಶನ್ ಅಭಿಮಾನಿಗಳಿಗೆ ಮತ್ತೆ ನಿರಾಸೆಯಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ದರ್ಶನ್ ಜಾಮೀನು ಅರ್ಜಿ ಸಲ್ಲಿಸಿದ್ರು, ಆ ಜಾಮೀನು ಅರ್ಜಿಯ ವಿಚಾರಣೆ ಮತ್ತೆ ಮುಂದೂಡಿಕೆಯಾಗಿದೆ. A2 ದರ್ಶನ್ ಮಾತ್ರ ಅಲ್ಲ, A1 ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ವಿಚಾರಣೆಯೂ ಸಹ ಮುಂದೂಡಲ್ಪಟ್ಟಿದೆ. ಇವರಿಬ್ಬರ ಜಾಮೀನು ಅರ್ಜಿ ವಿಚಾರಣೆ ಅಕ್ಟೋಬರ್ 4ಕ್ಕೆ ನಡೆಯುತ್ತೆ. ಬೆಂಗಳೂರಿನ 57ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಈ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇತ್ತು. A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ನಟ ದರ್ಶನ್ ಇಬ್ಬರ ಜಾಮೀನು ಅರ್ಜಿಯನ್ನು ಸಹ ನ್ಯಾಯಾಧೀಶರಾದ ಜೈಶಂಕರ್ ಅವರು ಅಕ್ಟೋಬರ್ 4ಕ್ಕೆ ಮುಂದೂಡಿದ್ದಾರೆ. ದರ್ಶನ್ ಪರ ಹಿರಿಯ ವಕೀಲ CV ನಾಗೇಶ್ ಅವರೇ ವಾದವನ್ನು ಮಂಡಿಸಿದರು. ಅರ್ಜಿ ವಿಚಾರಣೆಯನ್ನ ಈಗ ಅಕ್ಟೋಬರ್ 4ಕ್ಕೆ ನ್ಯಾಯಾಲಯ ಮುಂದೂಡಿದೆ. ಅಕ್ಟೋಬರ್ 4ಕ್ಕೆ ಏನಾಗುತ್ತೆ ಜಾಮೀನು ಅರ್ಜಿ ಅನ್ನೋದನ್ನ ನೋಡಬೇಕಾಗಿದೆ. ನಟ ದರ್ಶನ್ ಅವರಿಗೆ ಇವತ್ತು ಸಹ ಜಾಮೀನು ಸಿಕ್ಕಿಲ್ಲ. ಜಾಮೀನು ಅರ್ಜಿಯನ್ನ ಮುಂದೂಡಲಾಗಿದೆ. ಅಕ್ಟೋಬರ್ 4ಕ್ಕೆ ನಿಗದಿ ಮಾಡಿ ನ್ಯಾಯಾಧೀಶರು ಅರ್ಜಿ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಜಾಮೀನು ಕೊಡಬೇಕು ಅಂತೇಳಿ ಅವರ ಪರವಾಗಿ ಹಿರಿಯ ನ್ಯಾಯವಾದಿ CV ನಾಗೇಶ್ ಅವರೇ ವಾದವನ್ನು ಮಂಡಿಸಿದ್ರು. ಆದರೆ ಜಾಮೀನು ತೀರ್ಮಾನ ಇನ್ನೂ ಅಂತಿಮ ಆಗಿಲ್ಲ. ಹಾಗಾಗಿ ದರ್ಶನ್ ಅವರ ಜಾಮೀನು ಅರ್ಜಿ ಮತ್ತು A1 ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ, ಇಬ್ಬರ ಜಾಮೀನು ಅರ್ಜಿಗಳನ್ನು ಸಹ ಈಗ ನ್ಯಾಯಾಲಯ ಮುಂದೂಡಿದೆ. ದರ್ಶನ್ ಅವರ ಪಾತ್ರ ಇಲ್ಲ ಪ್ರಕರಣದಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಅಲ್ಲಿ ಏನು ಸಲ್ಲಿಸಿದ್ದಾರೆ, ಈ ಚಾರ್ಜ್ ಶೀಟ್ ಅಲ್ಲಿ ಇರೋದೆಲ್ಲವೂ ಸತ್ಯ ಅಲ್ಲ ಅನ್ನುವಂಥ ಪ್ರಮುಖ ವಾದವನ್ನ ಅವರ ಪರವಾಗಿ ಮಂಡಿಸಲಾಗಿತ್ತು. ದರ್ಶನ್ ಅವರು ಶೆಡ್ಗೆ ಬಂದಂತ ದೃಶ್ಯಗಳಿದೆ. ದರ್ಶನ್ ಅವರು ಫೋನ್ ಮಾಡಿದ್ದಕ್ಕೆ ಸಾಕ್ಷಿ ಇದೆ. ಆದರೆ ದರ್ಶನ್ ಅವರು ಕರೆ ಮಾಡಿದ್ದು ಸೌಹಾರ್ದದಿಂದ, ಕ್ಯಾಶುಯಲ್ ಆಗಿ ಅವರು ಫೋನ್ ಮಾಡಿದ್ದಾರೆ. ಶೆಡ್ಗೆ ಬಂದಿದ್ರು ಸಹ ಅವರು ಹಲ್ಲೆ ಮಾಡ್ತಿರೋದಕ್ಕೆ ಚಾರ್ಜ್ ಶೀಟ್ ಅಲ್ಲಿ ಸಾಕ್ಷಿ ಇಲ್ಲ. ಜೊತೆಗೆ ರೇಣುಕಾಸ್ವಾಮಿ ಮೃತಪಟ್ಟ 4 ದಿನಗಳ ನಂತರ ಪೋಸ್ಟ್ ಮಾರ್ಟಮ್ ಆಗಿದೆ. ಅವರು ಸತ್ತ ಕ್ಷಣದ ಬಗ್ಗೆ ವೈದ್ಯರು ಸ್ಪಷ್ಟವಾಗಿ ಹೇಳಿಲ್ಲ. ದರ್ಶನ್ ಒಬ್ಬ ಮುಗ್ಧ ಜವಾಬ್ದಾರಿತ ವ್ಯಕ್ತಿ, ಒಬ್ಬ ಗಣ್ಯ ವ್ಯಕ್ತಿ, ನಟ, ಪಾಪ್ಯುಲರ್ ನಟ. ಅವರು ತನಿಖೆಗೆ ಸಹಕಾರವನ್ನು ಕೊಡ್ತಾರೆ. ಊರು ಬಿಟ್ಟು ದೇಶ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅವರು. ಹಾಗಾಗಿ ನ್ಯಾಯಾಲಯ ಜಾಮೀನನ್ನು ಕೊಡಬೇಕು ಅನ್ನುವಂಥ ವಾದವನ್ನು ಅವರ ಪರವಾಗಿ ಮಂಡಿಸಲಾಗಿತ್ತು. ಆದರೆ ನ್ಯಾಯಾಲಯ ಈಗ ವಿಚಾರಣೆಯನ್ನ ಅಕ್ಟೋಬರ್ 4ಕ್ಕೆ ಮುಂದೂಡಿದೆ. ಅಕ್ಟೋಬರ್ 4 ನಾಡ ಹಬ್ಬ, ದಸರಾ ಸಮಯ. ಈ ಹಬ್ಬದ ಸಮಯದಲ್ಲಾದರೂ ದರ್ಶನ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ದೊರಕುತ್ತಾ ಅಂತ ಕಾದು ನೋಡಬೇಕಾಗಿದೆ.